ನಮಸ್ತೆ, ನಾನು ಅಂಕಿತಾ ಗೌಡ. ಇದು ನನ್ನ ನೆಕ್ಸ್ಟ್ ವ್ಲಾಗ್. ದಿಸ್ ವ್ಲಾಗ್ ಈಸ್ ವೆರಿ ಸ್ಪೆಷಲ್ ಬಿಕಾಸ್ ಲಾಸ್ಟ್ ಇಯರ್ ಕೂಡ ಬಿಗ್ ಬಾಸ್ ಸೀಸನ್ 10 ಲಾಂಚ್ ಪ್ರೆಸ್ ಮೀಟ್ ಆ್ಯಂಕರಿಂಗ್ ನಾನೇ ಮಾಡಿದ್ದೆ. ಸೊ ಅದೇ ತುಂಬ ಖುಷಿಯಾಗಿತ್ತು ನನಗೆ. ಬಟ್ ಸೀಸನ್ 11 ಪ್ರೆಸ್ ಮೀಟ್ ಲಾಂಚ್ ಪ್ರೆಸ್ ಮೀಟ್ ಆ್ಯಂಕರಿಂಗ್ ಕೂಡ ನನಗೆ ಸಿಕ್ಕಿದೆ. ಸೊ ಈಗ ಆಲ್ರೆಡಿ ಎಲ್ಲ ರೆಡಿ ಆಗಿದೆ. ನಾನು ಕೆಲವೇ ಕ್ಷಣಗಳಲ್ಲಿ ಪ್ರೆಸ್ ಮೀಟ್ ಶುರು ಆಗುತ್ತೆ. ಸುದೀಪ್ ಸರ್ ಆಗಿರ್ಬೋದು, ಇಡೀ ಕಲರ್ಸ್ ಕನ್ನಡ ಟೀಮ್ ಎಲ್ಲರೂ ಇಲ್ಲಿರ್ತಾರೆ. ಇದು ಒಂದು ಚಿಕ್ಕ ಇಂಟ್ರೊಡಕ್ಷನ್ ಅಷ್ಟೇ. ಬಿಗ್ ಬಾಸ್ ಸೀಸನ್ 10 ಸೀಸನ್ಗಳು ಒಂದು ಲೆಕ್ಕ ಆದರೆ 11 ಅನ್ನೋದು ಒಂಥರ ಮ್ಯಾಜಿಕ್ ನಂಬರ್. ಸೊ ವೆರಿ ಸ್ಪೆಷಲ್. ಈ ಸಲ ಹೆಲ್ ಆ್ಯಂಡ್ ಹೆವನ್ ಥೀಮ್ ಇರುತ್ತೆ. ತುಂಬ ಒಂದಷ್ಟು ಹೊಸ ವಿಚಾರಗಳಿರುತ್ತೆ. ಅದಕ್ಕೇ ಹೋದ ಸಲ ಸೀಸನ್ 10ನ ಹ್ಯಾಪಿ ಬಿಗ್ ಬಾಸ್ ಅಂತ ಮಾಡಿದರೆ, ಈ ಸಲ ಇದು ಹೊಸ ಅಧ್ಯಾಯ ಅಂತಲೇ ಶುರು ಮಾಡ್ತಾ ಇದ್ದಾರೆ. ಯಾಕಂದರೆ ಇಷ್ಟು ವರ್ಷದ ಒಂದು ಲೆಕ್ಕ ಆದರೆ ಸೀಸನ್ 11 ಒಂದು ಹೊಸ ಲೆಕ್ಕ. ಆ್ಯಂಡ್ ಇದು ನನ್ನ ಲುಕ್ ಫಾರ್ ದ ಪ್ರೆಸ್ ಮೀಟ್. ಓಕೆ, ದಿಸ್ ಡ್ರೆಸ್ ಈಸ್ ಫ್ರಮ್ ಜಾರಾ. ಇದು ವ್ಯಾನ್ಸಲ್ ಬ್ಲೇಸರ್, ಒಂದು ಫಾರ್ಮಲ್ ಲುಕ್ಕಲ್ಲಿ ನಾನಿದ್ದೀನಿ. ಇದಾದ ಮೇಲೆ ಡೈರೆಕ್ಟ್ ಪ್ರೆಸ್ ಮೀಟ್ ವಿಡಿಯೋ ಹಾಕ್ತೀನಿ ನಾನು. ಸೊ ದಟ್ ಅಲ್ಲಿ ಏನೇನು ಆಗುತ್ತೆ, ಏನೇನು ಮಾತಾಡ್ತಾರೆ ಅಂತ ನೋಡೋಣ. ರೀತಿಯಲ್ಲೂ ಸಜ್ಜಾಗಿದೆ. ಒಂದು ಲೈನಲ್ಲಿ ನಾನು ಹೇಳೋದಾದ್ರೆ, ಈ 10 ಸೀಸನ್ಗಳು ಒಂದು ಲೆಕ್ಕ ಆದ್ರೆ ಈ 11ನೇ ಸೀಸನ್ ಒಂದು ಹೊಸ ಲೆಕ್ಕ ಅಂತ ಹೇಳಿದ್ರೆ ಬಹುಶಃ ತಪ್ಪಾಗೋದಿಲ್ಲ. ಅದಕ್ಕೆ ನಾವು ಇದನ್ನ ಹೇಳ್ತಾ ಇರೋದು, ಬಿಗ್ ಬಾಸ್ ಕನ್ನಡ ಸೀಸನ್ 11 ಇದು ಹೊಸ ಅಧ್ಯಾಯ ಅಂತ. ಮೊದಲಿಗೆ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲ ಮಾಧ್ಯಮದ ಹಿರಿಯರು ಹಾಗೂ ಸ್ನೇಹಿತರಿಗೂ ಪ್ರೀತಿಯ ಸ್ವಾಗತವನ್ನ ಕೋರ್ತಾ, ಇಷ್ಟು ಕ್ಯಾಮ್ರಾಗಳನ್ನ ನೋಡೋದೇ ನಮ್ಗೊಂದು ಖುಷಿ. ಹಾಗೆ ಬಿಗ್ ಬಾಸ್ ಕನ್ನಡ ಅಂದ ತಕ್ಷಣ ಸುದೀಪ್ ಸರ್ ಅನ್ನೋ ಹೆಸರು, ಜೀವಾಳ ಎಲ್ಲ ನೀವೇ. ಎ ವಾರ್ಮ್ ವೆಲ್ಕಮ್ ಟು ಯು ಸರ್. ಪ್ರೀತಿಯ ಸ್ವಾಗತ ನಿಮ್ಗೆ ಕಾರ್ಯಕ್ರಮಕ್ಕೆ. ಹಾಗೆ ಇವತ್ತಿನ ಕಾರ್ಯಕ್ರಮಕ್ಕೆ ಪ್ರೆಸಿಡೆಂಟ್ ಜನರಲ್ ಎಂಟರ್ಟೈನ್ಮೆಂಟ್ ವೈಕಮ್ 18 ಮಿಸ್ಟರ್ ಅಲೋಕ್ ಜೈನ್ ಅವರು ಕೂಡ ಆಗಮಿಸಿದ್ದಾರೆ. ಹಾರ್ಟ್ಲಿ ವೆಲ್ಕಮ್ ಸರ್ ನಿಮ್ಗೂ ಕೂಡ. ಹಾಗೆ ಫೌಂಡರ್ ಅಂಡ್ ಗ್ರೂಪ್ ಸಿಇಒ ವಾಣಿಜ್ಯ ಏಷ್ಯಾ ಅಂಡ್ ಎನಿಮಲ್ ಶೈನ್ ಇಂಡಿಯಾ ಮಿಸ್ಟರ್ ದೀಪಕ್ ದಾರ್ ಅವರು ಕೂಡ ಆಗಮಿಸಿದ್ದಾರೆ. ಸರ್ ನಿಮ್ಗೂ ಕೂಡ ವೆಲ್ಕಮ್. ಸೀಸನ್ 11 ಬಗ್ಗೆ ಒಂದಷ್ಟು ವಿಚಾರಗಳನ್ನ ನಿಮ್ಗೆ ಈ ಪ್ರೆಸ್ ಮೀಟ್ ನಲ್ಲಿ ತಿಳಿಸೋದಿದೆ. ಆದ್ರೆ ಅದಕ್ಕೂ ಮುಂಚೆ ನಾವು ಈ ಹಿಂದಿನ ಸೀಸನ್ ಬಗ್ಗೆ ಮಾತನಾಡದೇ ಇದ್ರೆ ಈ ಕಾರ್ಯಕ್ರಮ ಇನ್ಕಂಪ್ಲೀಟ್ ಆಗತ್ತೆ. ಸೀಸನ್ 10 ದೊಡ್ಡ ಮಟ್ಟದಲ್ಲಿ ಎಲ್ಲಾ ವಿಚಾರದಲ್ಲೂ ಸಕ್ಸಸ್ ಆದಂತ ಸೀಸನ್. ಪ್ರತಿಯೊಬ್ಬ ಕನ್ನಡಿಗನ ಮನ ತಲುಪದಂತ ಸೀಸನ್. ಮೋಸ್ಟ್ಲಿ ನಾವು ಹ್ಯಾಪಿ ಬಿಗ್ ಬಾಸ್ ಅನ್ನುವಂತ ಥೀಮ್ ಇಟ್ಕೊಂಡು ಏನ್ ಶುರು ಮಾಡಿದ್ವಿ, ಬಿಗಿನಿಂಗ್ ಇಂದ ಎಂಡ್ ವರ್ಗೂ ಕೂಡ ಹ್ಯಾಪಿ ಆಗೇ ಇತ್ತು ಎಲ್ಲ ವಿಚಾರದಲ್ಲೂ ಕೂಡ. ಹಾಗಾಗಿ ಆ ಸೀಸನ್ ಅನ್ನ ನೆನಪು ಮಾಡ್ಕೊಳ್ತಾ ಇವತ್ತಿನ ಪ್ರೆಸ್ ಮೀಟ್ ಶುರು ಮಾಡೋಣ. ಹ್ಯಾಪಿ ಬಿಗ್ ಬಾಸ್ ನ ಹ್ಯಾಪಿ ಹೈಲೈಟ್ಸ್ ಯಾವ ರೀತಿ ಇತ್ತು ಅನ್ನುವಂತ ಒಂದು ಚಿಕ್ಕ ಝಲಕ್ ಎವಿ ಇದೆ. ಎವಿ ನೋಡ್ಕೊಂಡ್ ಬಂದ್ಬಿಡೋಣ. ಎವಿ ಪ್ಲೀಸ್. ಇನ್ನೇನು ಕೆಲವೇ ದಿನದಲ್ಲಿ ಲಾಂಚ್ ಇದೆ ಈ ಸೀಸನ್. ಸದ್ಯಕ್ಕೆ ಏನೆಲ್ಲ ಓಡ್ತಾ ಇದೆ ಸರ್ ತಲೆಯಲ್ಲಿ? ಬಿಕಾಸ್ ನಿಮ್ಮ ಹೆಗಲ ಮೇಲೆ ಪ್ರತಿ ಸಲ ದೊಡ್ಡ ಜವಾಬ್ದಾರಿ ಇರುತ್ತೆ. ಎಲ್ಲರಿಗೂ ಗುಡ್ ಈವ್ನಿಂಗ್ ಹೇಳ್ತಾ, ಫಸ್ಟ್ ಆಫ್ ಆಲ್ ಸ್ವಲ್ಪ ಲೇಟಾಗಿ ಬಂದಿದ್ದಕ್ಕೆ ಸಾರಿ. ಮುಂಬೈಯಿಂದ ಬರೋ ಟೀಮ್ ಅದು ಫ್ಲೈಟ್ ಡಿಲೇ ಆಗಿ ದೇ ಕೇಮ್ ಲೇಟ್. ಆ್ಯಂಡ್ ಪಿಲ್ಲಾರಂಗ ಭಾಷಾದು ಒನ್ ಪರ್ಟಿಕ್ಯುಲರ್ ಕ್ಯಾರೆಕ್ಟರ್ ಒಂದು ಲುಕ್ ಟೆಸ್ಟ್ ಇತ್ತು, ಸೊ ಇಟ್ ಟುಕ್ ಟೈಮ್. ಸೊ ಎಕ್ಸ್ಟ್ರೀಮ್ಲಿ ಸಾರಿ ಫಾರ್ ಕೀಪಿಂಗ್ ಇಟ್ ವೇಟಿಂಗ್. ರೆಸ್ಪಾನ್ಸಿಬಿಲಿಟಿ ಅಂತ ನೀವೇನು ಹೇಳ್ತೀರಿ ಅದು ಆ್ಯಕ್ಚುಲಿ ಜಾಸ್ತಿ ಕಲರ್ಸ್ ಚಾನಲ್ ಮೇಲೆ ಹೋಗುತ್ತೆ. ಬಿಕಾಸ್ ಬೇಸಿಕ್ ಸರ್ಫೇಸ್ ಲೆವೆಲ್ ಅನ್ನೋದು ಆಲ್ ಡಿಪೆಂಡ್ಸ್ ಅಪಾನ್ ದ ಕಾಂಟೆಸ್ಟೆಂಟ್ಸ್. ಬಿಕಾಸ್ ಎವ್ರಿ ಟೈಮ್ ನೀವು ನೋಡಕ್ಕೆ ಹೋದರೆ ಬಿಗ್ ಬಾಸ್ ರಿಮೈನ್ಸ್ ದ ಸೇಮ್. ದರ್ಸ್ ನಥಿಂಗ್ ಒಂದು ಯೂನಿವರ್ಸಲ್ ಚೇಂಜಸ್ ಅಂತ ಬಿಗ್ ಬಾಸ್ ಅಲ್ಲಿ ಬರಲ್ಲ. ದೇರ್ ಮೇ ಬಿ ಫ್ಯೂ ಆಲ್ಟ್ರೇಷನ್ಸ್, ಅಡಾಪ್ಟೇಷನ್ಸ್. ಬಟ್ ಐ ಥಿಂಕ್ ಪ್ರತಿ ಬಾರಿ ಹೊಸ ಕಂಟೆಸ್ಟೆಂಟ್ಸ್ ಬಂದಾಗ ಹೊಸ ವ್ಯಕ್ತಿತ್ವಗಳು ಒಳಗೆ ಬರ್ತಾರೆ. ಹೊಸ ವ್ಯಕ್ತಿತ್ವಗಳು ಒಳಗೆ ಬಂದಾಗ ಒಂದೇ ಒಂದು ವಿಷಯ ನೀವು ಕೊಡೋದನ್ನ ಮತ್ತೆ ಕೊಟ್ಟರೆ ಅವ್ರು ಹ್ಯಾಂಡಲ್ ಮಾಡೋ ರೀತಿ ಬೇರೆ ಇದೆ. I think contestants makes all the difference. I think the huge responsibility depends upon the team, how they do the casting. ಹಾಗೆ ಬಿಗ್ ಬಾಸ್ ಕನ್ನಡ ಹಿಸ್ಟ್ರಿಯಲ್ಲಿ ಈ ಬಾರಿ ಒಂದು ಟೀಮ್ ಇಟ್ಕೊಂಡು, ವೆರಿ ಸ್ಟ್ರಾಂಗ್ ಟೀಮ್ ಇಟ್ಕೊಂಡು, ಹೆಲ್ ಅಂಡ್ ಹೆವನ್ ಅಂತ ಬಿಗಿನಿಂಗ್ ಅಲ್ಲಿ 2 ಟೀಮ್ ಆಗಿ ಡಿವೈಡ್ ಮಾಡ್ತಾ ಇದ್ದಾರೆ ಕಂಟೆಸ್ಟೆಂಟ್ಸ್ ಅನ್ನುವಂತ ವಿಚಾರ ತುಂಬಾ ಚರ್ಚೆ ಆಗ್ತಾ ಇದೆ. ಅದ್ರ ಬಗ್ಗೆ ನೀವು ಏನು ಹೇಳ್ತೀರಾ? ಇಲ್ಲ, ಹಿಂದಿದ್ರು ಹೋದ ತಕ್ಷಣ 2 ಟೀಮ್ ಮಾಡ್ಕೊಂಡು ಕಿತ್ತಾಡ್ತಾ ಇದ್ದಾರೆ.
ಸೊ ಅದಕ್ಕೆ ಪ್ರಕಾಶ್ ಅವರು ಅವರೇ ಡಿಸೈಡ್ ಮಾಡಿಬಿಟ್ರು, ನೀವು ಯಾವ ಟೀಮ್ ಹಂಗೆ ಫಸ್ಟಿಂದಾನೆ ಮಾಡೋಣ ಅಂದ್ಬಿಟ್ಟು. ಇನ್ಫ್ಯಾಕ್ಟ್ ನೀವು ಯೋಚನೆ ಮಾಡಿ, 2 ಟೀಮ್ ಇರಲಿಲ್ಲ ಅನ್ಕೊಳ್ಳೋಣ ಅಂತ, ಬರೀ ಸ್ವರ್ಗ ನೋಡ್ತೀರಾ ನೀವು? ಐ ಥಿಂಕ್ ಗುಡ್ ಇಸ್ ನೆವರ್ ನ್ಯೂಸ್, ನೋ? ಸೊ ದ ಹೆವೆನ್ ಆ್ಯಂಡ್ ಹೆಲ್ ಇಸ್ ಅ ಪಾರ್ಟ್ ಆಫ್ ಇಟ್, ಆ್ಯಂಡ್ ಐ ಥಿಂಕ್ ಆಸ್ ಎ ಕಾನ್ಸೆಪ್ಟ್, ಬಟ್ ಇಟ್ ಇಸ್ ನಾಟ್ ಈಸಿ ಆ್ಯಕ್ಚುಲಿ. ಬಿಗಿನಿಂಗಿಂದಾನೇ ಅದನ್ನು ಆ ಕಾನ್ಸೆಪ್ಟ್ ಅಂಡ್ ಹೆವೆನ್ ಆ್ಯಂಡ್ ಹೆಲ್ ಅಂತ ಹೋಗುತ್ತೆ ಅಂತ ಬಂದಾಗ ಐ ಥಿಂಕ್ ಇಟ್ ಇಸ್ ಡೆಫಿನೆಟ್ಲಿ ನಾಟ್ ಈಸಿ. ಬಿಕಾಸ್ ಬಿಗಿನಿಂಗಲ್ಲಿ ನೀವು ಫಸ್ಟ್ ವೀಕ್ ಅಂತ ನೋಡಕ್ಕೆ ಹೋದಾಗ ಕಂಟೆಸ್ಟೆಂಟ್ ನಿಜವಾಗ್ಲೂ ನಾವೆಲ್ಲ ಅಪ್ರಿಶಿಯೇಟ್ ಮಾಡಲೇಬೇಕು. ಬಿಗ್ ಬಾಸ್ ಅದೊಂದು ದೊಡ್ಡ ಜವಾಬ್ದಾರಿ. ಅದಾದ ತಕ್ಷಣ ಕ್ರಿಕೆಟ್ ಆಗಿರ್ಬೋದು ಅಥವಾ ಅವ್ರು ಮಾಡುವಂತ ಸೋಷಿಯಲ್ ವರ್ಕ್ಗಳಾಗಿರ್ಬೋದು, ಜೊತೆಗೆ ಸಿನಿಮಾಗಳು, ವರ್ಷ ಪೂರ್ತಿ ತನ್ನ ಆಡಿಯನ್ಸ್ ಜೊತೆ ಒಂದು ಕನೆಕ್ಷನ್ ಅಲ್ಲಿ ಇದ್ದೇ ಇರ್ತಾರೆ ಅವರು. ಆ ಎಫರ್ಟಿಗೆ ಒಂದು ಹ್ಯಾಟ್ಸ್ ಆಫ್ ಹೇಳ್ತಾ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು ಸೋ ಮಚ್. ಆಲ್ಸೋ ಐ ಲ್ಯಾಡ್ ಆನ್ 10ನೇ ಸೀಸನ್ನು ಯಾಕೆ ತುಂಬ ಪಾಪ್ಯುಲರ್ ಆಯಿತು ಅಂತ ನೀವು ಕೇಳಿದಾಗ ಐ ಥಿಂಕ್ ಗೊತ್ತೋ ಗೊತ್ತಿಲ್ಲದೇನೋ ಐ ಥಿಂಕ್ ವೆದರ್ ಪೀಪಲ್ ಆರ್ ಮೆನ್ಷನ್ಡ್, ಮೀಡಿಯಾ ಫ್ರೆಂಡ್ಸ್ ನೀವೆಲ್ಲ ಆ್ಯಕ್ಚುಲಿ ನಿಮ್ಮದು ದೊಡ್ಡ ಕೈವಾಡ ಇದೆ ಅದರಲ್ಲಿ. ಬಿಕಾಸ್ ಆಫ್ ದ ಲವ್ ಯು ಹ್ಯಾವ್ ಗಿವನ್. ನಾನು ಯಾವತ್ತೂ ಒಂದು ಸೀಸನ್ಗೆ ಅಷ್ಟೊಂದು ಕಾನ್ಸಂಟ್ರೇಟೆಡ್ ನ್ಯೂಸ್, ಒಪಿನಿಯನ್ಸ್ ಆ್ಯಂಡ್ ಒಂದು ಓಪನಿಂಗ್ ಟೈಮಿಂದ ಹಿಡಿದು ಫಿನಾಲೆಯಲ್ಲಿ ಅಷ್ಟು ಕ್ಯಾಮ್ರಾಗಳು ಗೇಟ್ ಹತ್ರ, ಅಷ್ಟು ಜನ ನಾನು ಯಾವತ್ತೂ ನೋಡಿಲ್ಲ ಅದನ್ನು. ಸೊ ಐ ಥಿಂಕ್ ಇಟ್ ಈಸ್ ಇಂಪಾರ್ಟೆಂಟ್ ಹೌ ಯು ಪೀಪಲ್ ಹ್ಯಾವ್ ರಿಯಾಕ್ಟೆಡ್ ಟು ದಿ ಶೋ. ಸೊ 10 season success comes to you also. So congrats and all the best. ಥ್ಯಾಂಕ್ ಯು ಸೋ ಮಚ್ ಸರ್. ಸುಷ್ಮಾ ರಾಜೇಶ್ ಮೇಡಮ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಕ್ಲಸ್ಟರ್ ಹೆಡ್ ಕನ್ನಡ ಆ್ಯಂಡ್ ಮರಾಠಿ. ಬ್ಯಾಕ್ಗ್ರೌಂಡ್ ಚೇಂಜ್ ಮಾಡಬೇಕಂತೆ ಒಂದು ಫೋಟೋ ಆಪರ್ಚುನಿಟಿ